ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಮಾಡಿ ತೋರಿಸ್ತಾ ಇರೋದು ತೊಂಡೆಕಾಯಿ ಫ್ರೈ ಸ್ನೇಹಿತರೆ. ಇದು ಚಪಾತಿ ಚೆನ್ನಾಗಿರ್ತದೆ ಮತ್ತು ಅನ್ನ ಸಾರದಲ್ಲಿ ನಂಚ್ಕೊಂಡು ತಿನ್ನಲಿಕ್ಕೆ ಸೈಡ್ ಡಿಶ್ ಆಗಿ ಸೂಪರ್ ಆಗಿರುತ್ತೆ ಸ್ನೇಹಿತರೆ. ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ಈ ತೊಂಡೆಕಾಯಿ ಪಲ್ಯ. ನಿಮ್ಗೆ ಯಾವಾಗ ಸಿಗುತ್ತೆ ಮಾರ್ಕೆಟ್ನಲ್ಲಿ ಹೋದಾಗ ಆವಾಗ ಈ ಥರ ಸಿಕ್ಕಾಗ ಈ ಥರ ಫ್ರೈ ಮಾಡಿಕೊಂಡು ತಿನ್ನಿರಿ. ಮಾಡೋದನ್ನು ಭಾಳ ಸುಲಭನೇ, ಭಾಳ ಬೇಗನೆ ರೆಡಿ ಆಗುತ್ತೆ ಸ್ನೇಹಿತರೆ. ಈ ಫ್ರೈ ಯಾವ ಥರ ಮಾಡ್ಕೊಳ್ಳೋದು ನೋಡೋಣ. ನಾನಿಲ್ಲಿ ಒಂದು ಅರ್ಧ ಕೆಜಿ ತೊಂಡೆಕಾಯಿ ತೊಗೊಂಡು ಸ್ನೇಹಿತರೆ ರೌಂಡಾಗಿ ಸ್ಲೇಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಬೇಕಾದರೆ ಉದ್ದನೂ ತೆಳ್ಳಗೂ ಹೆಚ್ಕೋಬೋದು. ಈ ಥರ ತೆಳ್ಳಗೆ ಕಟ್ ಮಾಡೋದ್ರಿಂದ ಭಾಳ ಬೇಗನೆ ಫ್ರೈ ಆಗುತ್ತೆ. ನೀವು ಉದ್ದಕ್ಕಾದ್ರೂ ಭಾಳ ತೆಳುವಾಗಿ ಕಟ್ ಮಾಡ್ಕೊಳ್ರಿ. ನಾನು ಮುಂಚೆ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಸ್ಟವ್ ಮೇಲೆ ಒಂದು ಕಡಾಯಿ ಕಾಸ್ಲಿಕ್ಕೆ ಇಟ್ಟಿದ್ದೀನಿ. ಇದರಲ್ಲಿ ಒಂದು ಅರ್ಧ ಕಪ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ. ಎಣ್ಣೆ ನೀವು ನೋಡಿ ಹಾಕ್ಕೊಳ್ರಿ. ಸ್ವಲ್ಪ ಹೆಚ್ಚಿಗೆ ಬೇಕಂದರೆ ಇನ್ನೂ ಸ್ವಲ್ಪ ಹಾಕ್ಕೋಬೋದು. ಒಂದು ಸ್ಪೂನ್ ಅಷ್ಟು ಸಾಸಿವೆ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಒಂದು ಸ್ಪೂನ್ ಕಡಲೆಬೇಳೆ ಹಾಕ್ಕೊಳ್ತೀನಿ. ಸ್ವಲ್ಪ ಕರಿಬೇವು ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ. ಈಗ ನಾವು ಮುಂಚೆ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ತೊಂಡೆಕಾಯಿ ಸ್ಲೇಸ್ ಆಗಿ, ಇದನ್ನು ಸೇರಿಸ್ಕೊಳ್ಳೋಣ. ನೀವು ಬೇಕಿದ್ರೆ ಈರುಳ್ಳಿನೂ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೋಬೋದು ಸ್ನೇಹಿತರೆ. ಹಿಂಗೆ ಫ್ರೈ ಮಾಡೋದ್ರಿಂದ ಟೇಸ್ಟ್ ಚೆನ್ನಾಗಿರ್ತದೆ ಅಂತ ನಾನು ಈರುಳ್ಳಿ ಸೇರಿಸ್ಕೊಂಡಿಲ್ಲ. ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇಲ್ಲಿ ಒಂದು 10 ಎಸಳು ಬೆಳ್ಳುಳ್ಳಿ ಜಜ್ಜಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ರೌದೆ ಸಮೇತ ಜಜ್ಜಿರೋ ಸ್ನೇಹಿತರೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಹಾಕ್ಕೊಳ್ರಿ. ನಾನಿಲ್ಲಿ ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಅರಿಶಿನ ಪುಡಿ ಹಾಕ್ಕೊಳ್ತೀನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಗ್ಯಾಸ್ ಉರಿ ಸಣ್ಣದ ಇಟ್ಕೊಂಡೆ ಮಾಡ್ಕೊಳ್ರಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮೇಲೆ ಮುಚ್ಚಿ ಒಂದು 4 ನಿಮಿಷವರೆಗೆ ಸಣ್ಣ ಉರಿನಲ್ಲೇ ಸ್ವಲ್ಪ ಫ್ರೈ ಆಗೋವರೆಗೆ ಮುಚ್ಚಿಟ್ಕೊಳ್ಳೋಣ. ಉರಿ ಸಣ್ಣದು ಇಟ್ಕೊಳ್ರಿ ಸ್ನೇಹಿತರೆ. ಸ್ವಲ್ಪ ಫ್ರೈ ಆಗುತ್ತೆ. ಈಗ ಒಂದು 4 ನಿಮಿಷ ಆದ ನಂತರ ಓಪನ್ ಮಾಡಿ ನೋಡ್ತಾ ಇದ್ದೀನಿ. ಇದು ಫ್ರೈ ಆಗ್ತಾಯಿದೆ. ಇದಕ್ಕೆ ನೀರು ಸೇರಿಸೋ ಅವಶ್ಯಕತೆ ಇಲ್ಲ. ಆಯಿಲ್ನಲ್ಲೇ ಫ್ರೈ ಆಗುತ್ತೆ ಸ್ನೇಹಿತರೆ. ಒಂದು ವೇಳೆ ನೀವು ಇದೇ ಥರ ಸಿಲ್ವರ್ ಕಡಾಯಿನಲ್ಲಿ ಮಾಡೋದಾದರೆ ಸ್ವಲ್ಪ ಎಣ್ಣೆ ಹೆಚ್ಚಿಗೆ ಇಳುತ್ತೆ. ಯಾಕಂದರೆ ನಾನು ನಾನ್ ಸ್ಟಿಕ್ ಕಡಾಯಿ ತೊಗೊಂಡಿದ್ದೀನಿ, ಹಾಗಾಗಿ ಎಣ್ಣೆ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ. ನೀವು ಒಂದು ವೇಳೆ ಅದರಲ್ಲಿ ಈ ಥರ ಪಾತ್ರೆ ಇಲ್ಲ ಅಂದರೆ ಸಿಲ್ವರ್ ಕಡಾಯಿನಲ್ಲಾದರೆ ಎಣ್ಣೆ ಸ್ವಲ್ಪ ಹೆಚ್ಚಿಗೆ ಹಾಕ್ಕೊಳ್ರಿ. ಸ್ನೇಹಿತರೆ, ವಿಡಿಯೋ ಎಲ್ಲಿ ಸ್ಕಿಪ್ ಮಾಡ್ತೀರಾ ನೋಡಿ, ಅವಾಗ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. ಈಗ ಮೇಲೆ ಮತ್ತೆ ಪ್ಲೇಟ್ ಮುಚ್ಚಿ ಇನ್ನೊಂದು 2 ನಿಮಿಷ ಮುಚ್ಚಿಟ್ಕೊಳ್ಳೋಣ. ಈಗ ಚೆನ್ನಾಗಿ ಫ್ರೈ ಆಗಿದೆ ಸ್ನೇಹಿತರೆ. ಉರಿ ಸಣ್ಣದು ಇಟ್ಕೊಂಡು ಮಾಡ್ಕೊಳ್ರಿ. ಈಗ ಚೆನ್ನಾಗಿ ಫ್ರೈ ಆಗಿದೆ ಸ್ನೇಹಿತರೆ. ಖಾರದ ಪುಡಿ ಸೇರಿಸ್ಕೊಳ್ಳೋಣ. ಇಲ್ಲಿ ಒಂದು 2 ಸ್ಪೂನ್ ಖಾರದ ಪುಡಿ ಹಾಕ್ಕೊಳ್ತೀನಿ. ನೀವು ಖಾರ ನೋಡಿ ಹಾಕ್ಕೊಳ್ರಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೇನು ಟೊಮೊಟೊ ಈರುಳ್ಳಿ ಸೇರಿಸೋ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಬೇಕಾದರೆ ನೀವು ಈರುಳ್ಳಿ ಸೇರಿಸ್ಕೋಬೋದು, ಟೊಮೊಟೊ ಮಾತ್ರ ಹಾಕ್ಲಿಕ್ಕೆ ಹೋಗಬೇಡ್ರಿ. ಯಾಕಂದರೆ ಈ ಕಾಯಿ ಸ್ವಲ್ಪ ಹುಳಿ ಇರುತ್ತಲ್ಲ, ಹಾಗಾಗಿ ಇನ್ನೂ ಸ್ವಲ್ಪ ಹುಳಿ ಅಂಶ ಜಾಸ್ತಿ ಆಗುತ್ತೆ. ಇಲ್ಲಿ 1 ಸ್ಪೂನ್ ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ. ಮತ್ತು 1 ಸ್ಪೂನ್ ಗರಂ ಮಸಾಲ ಪೌಡರ್ ಹಾಕ್ಕೊಂಡಿದ್ದೀನಿ. ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಇಲ್ಲಿ ಒಂದು 2 ಸ್ಪೂನ್ ಶೇಂಗಾ ಸ್ನೇಹಿತರೆ.
ಶೇಂಗಾ ನೀವು ಹುರಿದು ಹಂಚಿನ ಮೇಲೆ ಬಿಸಿ ಮಾಡಿ ಪೌಡರ್ ಮಾಡಿ ಹಾಕ್ಕೊಳ್ರಿ. ಮುಂಚೆ ನನ್ನ ಕಡೆ ಶೇಂಗಾ ಖಾರದ ಪುಡಿ ಇರೋದ್ರಿಂದ ಅದೇ ಖಾರದ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ. ಶೇಂಗಾದಲ್ಲಿ ಖಾರದ ಪುಡಿ ಹಾಕಿ ನಾವು ಮಿಕ್ಸಿಗೆ ಹಾಕಿ ಇಟ್ಕೊಂಡಿರ್ತೀವಿ ಸ್ನೇಹಿತರೆ, ಆ ಪುಡಿ ಸೇರಿಸ್ಕೊಂಡಿದ್ದೀನಿ. ಒಂದು ವೇಳೆ ನಿಮ್ಮ ಹತ್ರ ಶೇಂಗಾ ಖಾರ ಪುಡಿ ಇದ್ದರೆ ಅದು ಸೇರಿಸ್ಕೋಬೋದು. ಅದಿಲ್ಲ ಅಂದರೆ 1-2 ಸ್ಪೂನ್ ಶೇಂಗಾ ಸ್ವಲ್ಪ ಬಿಸಿ ಮಾಡಿ ಪೌಡರ್ ಮಾಡಿ ಹಾಕ್ಕೊಳ್ರಿ. ಟೇಸ್ಟ್ ಚೆನ್ನಾಗಿರ್ತದೆ ಸ್ನೇಹಿತರೆ ಈ ಥರ ಪುಡಿ ಹಾಕೋದ್ರಿಂದ. ಯಾಕಂದರೆ ಸ್ವಲ್ಪ ಒಂಥರ ಹುಳಿ ಅಂಶ ಇರುತ್ತೆ ಈ ತೊಂಡೆಕಾಯಿ, ಹಂಗಾಗಿ ಈ ಥರ ಹಾಕೋದ್ರಿಂದ ಅದಷ್ಟು ನಮಗೆ ಅನಿಸೋದಿಲ್ಲ, ಟೇಸ್ಟು ಚೆನ್ನಾಗಿರ್ತದೆ. ಇದು ಅನ್ನ ಸಾರದಲ್ಲಿ ನಂಚ್ಕೊಂಡು ತಿನ್ಲಿಕ್ಕಂತೂ ಸೂಪರಾಗಿರುತ್ತೆ ಸ್ನೇಹಿತರೆ ಟೇಸ್ಟು. 2 ತುತ್ತು ಜಾಸ್ತಿ ತಿಂತೀರಿ ನೀವು ನಂಚ್ಕೊಂಡು ತಿನ್ನಬೇಕಾದ್ರೆ. ಈಗ ರೆಡಿ ಆಗಿದೆ, ಸ್ಟವ್ ಬಂದ್ ಮಾಡ್ಕೊಂಬಿಡೋಣ. ನೋಡಿರಲ್ಲ ಯಾವ ಥರ ಮಾಡ್ಕೊಳ್ಳೋದಂತ, ಎಷ್ಟು ಸುಲಭವಾಗಿ ಮಾಡ್ಕೋಬೋದು ಸ್ನೇಹಿತರೆ. ಈ ಥರ ನೀವು ಟ್ರೈ ಮಾಡಿ ನಿಮ್ಗೆ ಹೆಂಗೆ ಬಂದಿದೆ ಅಂತ ನನಗೆ ಕಾಮೆಂಟ್ ಮಾಡಿ ಸ್ನೇಹಿತರೆ. ಈ ಫ್ರೈ ಯಾವ ಥರ ಅಂತ ನೋಡಿದ್ರಲ್ಲ, ಇದು 2-3 ದಿವಸ ಇಟ್ಟರೂ ಕೆಡೋದೇ ಇಲ್ಲ. ಯಾಕಂದರೆ ನಾವು ನೀರಲ್ಲಿ ಟಚ್ ಮಾಡಿರೋದಿಲ್ಲಲ್ಲ, ಹಂಗಾಗಿ ಚೆನ್ನಾಗಿ ಇರ್ತದೆ. ಮತ್ತು ಮುಂದಿನ ರೆಸಿಪಿಯಲ್ಲಿ ಭೇಟಿ ಆಗೋಣ. ಎಲ್ಲರಿಗೂ ನಮಸ್ಕಾರ.